ಮಾವಿನ ಮರದ ಕೆಳಗೆ ಬಂದೆ. ಇಷ್ಟು ಸಿಕ್ಕಿತ್ತು ನನಗೆ. ಇಷ್ಟು ಸಿಕ್ಕಿದ್ದು ಮೊದಲ ಸಲ. ಬಾ ಸಾಕು. ಎಲ್ಲ ನೋಡುವಾಗ ಅದೆಲ್ಲ ಕೆಂಪು ಕೆಂಪಾಗಿರ್ತದೆ. ನಮ್ಮದು ಹೇಗೆ ಗೊತ್ತುಂಟಾ, ಹೀಗಿರ್ತದೆ. ಟಿಂಕಿ ಜಾಸ್ತಿ ಆಟ ಆಡಿದ್ರೆ ನನಗೆ ಭಯ ಆಗೋದು, ಯಾಕಂದರೆ ಪ್ರಾಯ ಆಯ್ತಲ್ಲ ಅಂತೇಳಿ. ಅವತ್ತೊಂದು ಕಜ್ಜು ಯಾರು ಬಂದದ್ದು? ಯಾರು ಗೊತ್ತಿಲ್ವಾ? ಹೋಗಲಿ ಅವರು. ನಮ್ಮ ಕಾಜು ಎಂತ ಹೊರಗಿದ್ದು ಫುಡ್ ತಿಂತಿರಲಿಲ್ಲ. ಇವಾಗ ನೋಡಿ, ಇವಾಗ ಹುರಿ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಏಪ್ರಿಲ್ 3ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 3ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಎಲ್ಲ ಒಂಥರ ಡಿಫ್ರೆಂಟ್ ಹೂ. ಇದರಲ್ಲಿ ಸಪ್ರೇಟ್ ಬೇರೆ ಬೇರೆ ಥರ ಉಂಟು ನೋಡಿ. ಅಂತೆ ಚೆಂದ ಉಂಟಲ್ಲ. ಚಿಕ್ಕ ಹೂ ಮಾತ್ರ ಇದು. ನಾನು ಹೊರಗಡೆ ಕರ್ಕೊಂಡು ಬಂದೆ. ನಾನೊಬ್ಬಳೇ ಬಂದದ್ದು ಇವತ್ತು. ಹಾಗೆ ಇಲ್ಲಿ ಹುಲ್ಲಿರುವಲ್ಲಿ ಕಟ್ಟಿದ್ದೇನೆ. ನಿಮಗೆ ಹಕ್ಕಿಗಳದ್ದು ಚಿಲಿಪಿಲಿ ಕಲರವ ನೋಡಿ. ಅದು ಕಾಯಿ ಉಂಟಲ್ಲ, ಅದನ್ನು ತಿನ್ನಲಿಕ್ಕೆ ಎಲ್ಲರದ್ದು ಬೆಲ್ಲಟೆ. ಗಳನ್ನು ಬಿಟ್ಟು ಬಂದು ಇವಾಗ ಬಜೆ ತರಲಿಕ್ಕೆ ಹೋಗ್ತಿದ್ದೇನೆ. ಅಪ್ಪ ಹೋಗಿ ಆಗಿದೆ, ನಿನ್ನೆ ತರಲಿಲ್ಲಲ್ಲ, ಹಾಗಾಗಿ ಇವತ್ತು ತಗೊಂಡು ಬರುವ ಅಂತ. ಇವತ್ತು ಬೆಳಿಗ್ಗೆ ಬಸಳೆ ಕೊಯ್ದು ಅದನ್ನು ಕಟ್ಟ ಮಾಡಿ ತೂಕ ಮಾಡಿ ಆಗುವಷ್ಟರಲ್ಲಿ ಸುಮಾರು ಹೊತ್ತಾಗಿದೆ. ಹಾಗಾಗಿ ಬೆಳಿಗ್ಗೆ ತರಲಿಕ್ಕಾಗಲಿಲ್ಲ. ಇಲ್ಲಾಂತ ಹೇಳಿದರೆ ತಿಂಡಿಗಿಂತ ಮುಂಚೆ ತರೋದು ಬೆಳಿಗ್ಗೆ. ಮತ್ತು ತಿಂಡಿ ತಿಂದು ಇವರು ಆಫೀಸಿಗೆ ಹೋಗ್ತಾರೆ. ಮತ್ತು ನನಗೆ ಬೇರೆ ಕೆಲಸ ಸಹ ಮಾಡ್ಕೊಳ್ಬೋದು. ಹಾಗಾಗಿ ಮತ್ತು ಮಳೆ ಬಂದದ್ರಿಂದ ನಿನ್ನೆ ಸಹ ತರಲಿಕ್ಕೆ ಆಗಲಿಲ್ಲ. ಇವತ್ತು ಸ್ವಲ್ಪ ಸ್ಮೂತ್ ಇರ್ಬೋದು ಅಂತ ಅಂದ್ಕೊಳ್ತೇನೆ. ಹೇಗೆ ಉಂಟು ಅಂತ ಇನ್ನೋಗಿ ನೋಡಬೇಕಷ್ಟೇ. ಅಪ್ಪ ರಾಶಿ ಮಾಡಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಹೋಗುವ. ಮತ್ತೇನೆಂದರೆ, ನಾನು ಪೇಂಟ್ ಮಾಡ್ತಿದ್ದೇನಲ್ಲ, ಅದು ಎಂಥ ಫಂಕ್ಷನ್ಗೆ ಪೇಂಟ್ ಮಾಡ್ತಿರೋದಲ್ಲ. ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನಾನೇ ಪೇಂಟ್ ಮಾಡಿದ್ದು ಅದಕ್ಕೆ. ಅದರ ನೆಕ್ಸ್ಟ್ ಪೇಂಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಮತ್ತು ಈಗ ತಂದ ಪೇಂಟ್ ಉಳಿತದಲ್ಲ, ಅದಕ್ಕೋಸ್ಕರ ಗಟ್ಟಿಯಾಗೋದು ಬೇಡ ಅಂತೇಳಿ ಅದನ್ನು ಖಾಲಿ ಮಾಡಿ ಸರಳುಗಳಿಗೆ ಕೊಡ್ತಿರೋದು. ಈಗಾಗಲೇ ಸರಳುಗಳು ತುಕ್ಕು ಹಿಡಿತಾ ಬಂದಿದೆ. ಪೇಂಟ್ ಕೊಡ್ತಾ ಇಲ್ಲ ಅಂತೇಳಿದರೆ ಅದಕ್ಕೆ ತುಕ್ಕು ಹಿಡಿದು ಮಣ್ಣು ಹಿಡಿಯೋದೆಲ್ಲ ಜಾಸ್ತಿ ಅಲ್ಲ. ಹಾಗೆ ಅದನ್ನು ಹೇಳುವ ಅಂತ. ಫಂಕ್ಷನ್ ಎಂತ ಸಹ ಇಲ್ಲ. ಫಂಕ್ಷನ್ ಇದ್ದರೆ ಹೇಳ್ತೇನೆ ನಾನು. ಮಾವಿನ ಮರದ ಕೆಳಗೆ ಬಂದೆ. ಇಷ್ಟು ಸಿಕ್ಕಿತ್ತು ನನಗೆ. ಇಷ್ಟು ಸಿಕ್ಕಿದ್ದು ಮೊದಲ ಸಲ. ಇಲ್ಲ ಯಾರಾದರೂ ಬಂದು ಹೆಕ್ತಿದ್ರೆ ಎಂತ ಅಂತ ಗೊತ್ತಿಲ್ಲ. ನಾನು ಬರುವಾಗ ಲೇಟ್ ಆಗ್ತಿತ್ತು ಅಂತ. ಇವತ್ತು ಬಜಾರ್ ತರಲಿಕ್ಕೆ ಬೇಗ ಬಂದಿದ್ದೇವಲ್ಲ, ಹಾಗೆ ಸಿಕ್ಕಿತ್ತು. ನೆನ್ಕೊಂಡು ಹೋಗ್ಬೇಕು ಇವತ್ತು. ಹಾಗೆ ಈಗ ಸ್ಟಾರ್ಟಿಂಗ್ ಅಲ್ಲ, ಬೀಳ್ತಾ ಉಂಟಷ್ಟೇ. ಇದು ಪೂರ್ತಿಯಾಗಿ ಹಣ್ಣಾಗಲಿಲ್ಲ, ಆದರೆ ಇವತ್ತೇ ಬಿದ್ದದ್ದು ನೋಡಿ. ಇದರಲ್ಲಿ ಸೊನ್ನೆ ನೋಡಿ ಇದರದ್ದು. ನನಗೆಂತೂ ಇಷ್ಟ. ಇದು ಒಂದು ಸಿಕ್ಕಿದರೆ ಇನ್ನೂ ಸಹ 4 ಹುಡುಕುವ ಅಂತ ಅನಿಸ್ತಾ ಇರ್ತದೆ. ನನಗೆ ನೀವು ಯಾರಾದರೂ ಇದ್ದೀರಾ? ಇಲ್ಲಿ ಇದು ದೊಡ್ಡ ಮರ ಇದರದ್ದೇ. ಇದರ ಪಕ್ಕ ಇರೋದು ಮರ ಕೂಡ ಅದರದ್ದೇ. ಅಪ್ಪ ಮುಂಚೆ ಇದರದ್ದು ಮಿಡಿ ತೆಗಿತಾ ಇದ್ದರು ಅವರ ಯಂಗ್ ಏಜಲ್ಲಿ. ಮಾವಿನ ಹಣ್ಣು ಸುಮಾರು ಸಿಕ್ಕಿತ್ತು. ಸುಮಾರು ಅಂದರೆ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಿಂತ ಜಾಸ್ತಿ ಸಿಕ್ಕಿದೆ. ಹಾಗಾಗಿ ಅದನ್ನು ಟಿ ಶರ್ಟಲ್ಲಿ ಇಟ್ಕೊಂಡಿದ್ದೇನೆ. ಮೊನ್ನೆ ಪ್ಲಾಸ್ಟಿಕ್ ತಂದದಕ್ಕೆ ಅಪ್ಪ ಹೇಳಿದರು, ಪ್ಲಾಸ್ಟಿಕ್ ಎಲ್ಲ ಎಂತಕ್ಕೆ ತರೋದು ಸುಮ್ಮನೆ ಎಲ್ಲಾದರೆ ಅಂತ ಹೇಳಿದರು. ಹೀಗೆ ಇದನ್ನು ಅಪ್ಪ ಹೇಳ್ಕೊಂಡು ಹೋಗ್ತಾರೆ ಅಂತ ನೋಡಬೇಕಷ್ಟೇ. ಅವ್ರ ಹತ್ರ ಮುಟ್ಟಾಳೆ ಉಂಟಲ್ಲ, ತಲೆಗಿಡುವಂಥ ಅದರಲ್ಲಿ ತಗೊಂಡು ಹೋಗ್ತಾರೆ. ಕೊಂಡೋಗಿ ಹಾಕಿ ಬರೋಷ್ಟರಲ್ಲಿ ಅಪ್ಪ ಇನ್ನೊಂದು ಕಟ್ಟಕ್ಕೆ ರಾಶಿ ಮಾಡಿ ಇಟ್ಟಿದ್ದಾರೆ. ಟಿಂಕಿ ಈಗ ನನ್ನೊಟ್ಟಿಗೆ ಬಂದದ್ದು.
ಹಾಗೆ ಕೂರ ಆಗಲೇ ಇಲ್ಲಿ ಇದ್ದಾನೆ, ಬಹುಶಃ ರೋಡಲ್ಲಿದ್ದಾನೆ ಕಾಣ್ತದೆ. ಇದನ್ನೀಗ ಹೊಕ್ಕೊಂಡು ಹೋದ್ರೆ ಆಯಿತು. 2 ಕಟ್ಟ ಇವತ್ತು ಇದು ಆಗ್ತದೆ. ನೋಡಿ, ಇದು 2ನೇ ಕಟ್ಟ. ಇಲ್ಲಿ ಒಂದು ಜನ ಕೂತಿದ್ದಾರೆ ನೋಡಿ, ಅವರಿಗೆ ಇದು ಚಿಕ್ಕ ಕಟ್ಟ ಇವತ್ತು ಹಟ್ಟಿಗೆ ಹಾಕಲಿಕ್ಕೆ, ಇದು ಸ್ಟಾಕಿಗೆ ಹಾಕಲಿಕ್ಕೆ. 2 ಸ್ಟಾಕಿಗೆ ಆಯಿತು. ಇನ್ನೂ ಹೋಗಿ ನಾನು ಮಧ್ಯಾಹ್ನಕ್ಕೆ ಅನ್ನ ಇಡಬೇಕು. ಸುಮಾರು ಹೊತ್ತಾಯಿತು ಇವತ್ತು ಊಟ ಇಡಲಿಕ್ಕೆ. 91 ಪೆಂಡಗಾವದು. ಯಾವರು 90 ಅಸ. ಮನೆಗೆ ಬಂದು ಬಚಾವ್ ತೆಕ್ಕೊಂಡು ಬಂದು ನಾನು ದನಗಳನ್ನು ಬದಲಿಸಲಿಕ್ಕೆ ಹೋದ್ದು. ಅವಳೊಂದು ಓಡಿಸಿ ಮನೆಗೆ ಬಂದಳು, ದೊಡ್ಡವಳು ಮಂಗಳಗೌರಿ. ಹಾಗೆ ಅವಳನ್ನಪ್ಪ ಹೊರಗಡೆ ಓಡಿಸಿದ ತಕ್ಷಣ ಸೀದಾ ಬಂದು ಹೊಳೆಯಲ್ಲಿ ನಿಂತು ಆಯಿತಾ. ಎಷ್ಟು ಕರೆದ್ರೆ ಸಹ ಹೊಳೆಯಿಂದ ಹೊರಗೆ ಬರುವುದಿಲ್ಲ, ಸೆಕೆಗೆ ಕಾಣ್ತದೆ ಮೋಸ್ಟ್ಲಿ. ಹಾಗೆ ನಾನು ಮನೆಗೆ ಹೋಗಿ ಒಂದು ಗ್ಲಾಸ್ ನೀರೆಲ್ಲ ಕುಡಿದು ಈಗ ರಿಟರ್ನ್ ಹೋಗ್ತಿದ್ದೇನೆ ಹೊಳೆ ಹತ್ರಕ್ಕೆ. ಅವರನ್ನು ಇಬ್ಬರನ್ನು ಕಟ್ಟಲಿಲ್ಲ, ಆದರೆ ಎಲ್ಲೆಲ್ಲಿ ಸುತ್ತಲಿಕ್ಕೆ ಹೋದರೆ ನಮಗೆ ಕಷ್ಟ ಅಲ್ಲ ಹುಡುಕ್ಲಿಕ್ಕೆ. ಹಾಗೆ ಈಗ ಮತ್ತೆ ಬಂದೆ. ಮತ್ತು ಹೊಳೆ ಹತ್ರನೇ ಅದೊಂದು ಕಾಯಿ ಬೀಳೋದು ಮರ ಉಂಟು, ಅದನ್ನು ಸಹ ತಿಂದ ಹಾಗೆ ಆಗ್ತದೆ ಅಂತೇಳಿ ಇಲ್ಲಿಗೆ ಓಡಿ ಬಂದದ್ದು. ಅವಳು ಇನ್ನೂ ಕೂಡ ಹೊಳೆಯಿಂದ ಬರಲಿಲ್ಲ. ನಾನು ಹೊಳೆಯಿಂದ ಮನೆಗೆ ಹೋಗಿ ಮನೆ ನೀರು ಕುಡಿದು ಅಪ್ಪನಿಗೆ ಚಹಾ ಮಾಡಿಕೊಟ್ಟು ಬಂದೆ. ಆದರೂ ಅವಳು ಇನ್ನೂ ಹೊಳೆಯಲ್ಲಿದ್ದಾಳೆ, ದೊಡ್ಡವಳು. ಚಿಕ್ಕವಳು ಮಾತ್ರ ಕಾಯಿ ತಿಂತಿದ್ದಾಳೆ. ಬನ್ನಿ ಕೋಳಿ ಬೇಲಿಯೊಳಗೆಲ್ಲ ಹುಗ್ಗಿ ಈ ಕಾಯಿ ತಿನ್ನೋದು. ಅಮ್ಮ ಕೈಶ ಚಲ ಚಲ. ಅವಳು ನೋಡಿ, ಇವಳು ಮತ್ತೆ ಈಗ ಹೋಗ್ತಾಳೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ಆಯಿತಾ ನಿಂದು? ಈಗ ಬಂದು ಎಷ್ಟು ಹೊತ್ತು ನಿಂತಲು ಇವಳು ಹೊಳೆಯಲ್ಲಿ, ಗೊತ್ತುಂಟಾ? ಬಾ ಸಾಕು. ಈಗ 11 ಗಂಟೆ ಆದಷ್ಟೇ. ಯಾವಾಗಲೂ 12:30 12:45 ಹೊಳೆ ಕರ್ಕೊಂಡು ಬರೋದು. ನಮಗೇನೆ ಎಷ್ಟು ಸೆಕೆ ಆಗ್ತದೆ, ಅವರಿಗೆ ಸಹ ಎಷ್ಟು ಸೆಕೆ ಆಗ್ಬೋದಲ್ಲ. ಇವತ್ತು ಸಹ ಪೈಂಟ್ ಮಾಡಿದೆ. ಮೊನ್ನೆ 2 ಆಗಿತ್ತು, ನಿನ್ನೆ. ಇವತ್ತು 2 ಕಂಪ್ಲೀಟ್ ಮಾಡಿದೆ. ಅದೆರಡು ಕಂಪ್ಲೀಟಾಗಿ ಇದು ಕೂಡ ಕಂಪ್ಲೀಟ್ ಆಯಿತು. ಹಾಗೆ ಪೈಂಟ್ ಎಷ್ಟು ಉಂಟು ಅಂತೇಳಿ ಮುಗಿಸ್ತಾ ಎಷ್ಟು ಇದೊಂದು ಕಂಪ್ಲೀಟ್ ಆಯಿತು. ಇದು ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ಪೈಂಟ್ ಉಳಿದಿದೆ ಅಂತೇಳಿ ಅದು ಕೂಡ ಕಂಪ್ಲೀಟ್ ಆಯಿತು. ಅದನ್ನು ಸ್ವಲ್ಪ ಪೈಂಟ್ ಇತ್ತು ಅಂತೇಳಿ ಇದಕ್ಕೂ ಹಾಕಿದ್ದು. ಇನ್ನು ಇಲ್ಲಿ ಹಿಂದೆ ಭಾಗದ್ದು ಕಿಟಕಿ ಉಂಟಲ್ಲ, ಇದರೊಟ್ಟಿಗೆ ಇರುವಂಥ, ಅದಕ್ಕೆ ಆಗಬೇಕು. ಇದೆರಡಕ್ಕೆ ಆಗಬೇಕು. ಈ ವೈರನ್ನೆಲ್ಲ ತೆಗೆದು ಬಿಸಾಡಬೇಕು. ಇದು ಬೂಸ್ಟರ್ ಉಂಟಲ್ಲ, ಇದನ್ನೆಂತ ಮಾಡೋದು ಗೊತ್ತಿಲ್ಲ. ನೋಡುವ ಹೇಗೆ ಅಂತ. ನನಗಂತೂ ಇರುವ ಟೈಮಲ್ಲಿ ಇದು ಕೆಲಸ ಮುಗಿಸ್ಕೊಳ್ಳಿಕ್ಕೆ ಸಾಕಾಗಿ ಹೋಗ್ತದೆ. ಪೈಂಟ್ ಕೊಡೋದು ಸುಲಭ, ಆದರೆ ಎಂತ ಗೊತ್ತುಂಟ, ನನಗೆ ದನಗಳ ಹತ್ರ ಹೋಗಬೇಕು, ತೋಟಕ್ಕೆ ಹೋಗಬೇಕು, ಬಟ್ಟೆ ತೊಳೆದು ಪಾತ್ರೆ ತೊಳೆದು ಅಡುಗೆ ಅದು ಇದು ಅಂತೆಲ್ಲ ಆಗುವಷ್ಟರಲ್ಲಿ ನನಗೆ ಇದಕ್ಕೆ ಟೈಮೇ ಸಾಕಾಗೋದಿಲ್ಲ. ಹೇಗೂ ಅಡ್ಜಸ್ಟ್ ಮಾಡಿ ಅರ್ಧ ಗಂಟೆ ಇರುವ ಟೈಮನ್ನು, ಅಂದರೆ ನನಗೆ ಫ್ರೀಯಲ್ಲಿ ಕೂತ್ಕೊಳ್ಬೇಕು ಅಂತ ಇರುವ ಟೈಮ್ ಉಂಟಲ್ಲ, ಅದನ್ನು ಸಹ ಯೂಸ್ ಮಾಡಿ ವರ್ಕ್ ಮಾಡ್ತಿದ್ದೇನೆ. ಹಾಗಾಗಿ ಒಮ್ಮೆ ಅದರದ್ದು ಕೆಲಸ ಮುಗಿದ್ರೆ ಸಾಕು ಅಂತಾಗಿದೆ. ಈಗ 1 ಕಾಲ ಆಯಿತು, ಊಟಕ್ಕೆಲ್ಲ ರೆಡಿ ಮಾಡಿದ್ದೇನೆ. ಊಟ ಮಾಡುವ. ಮಾವಿನಕಾಯಿದು ಸಾರು ಮತ್ತು ಪುನಃ ಹುರುಳಿಕಾಳಿದು ಚಟ್ನಿ. ಯಾಕಂದರೆ ನನ್ನ ಅಪ್ಪನಿಗೆ ಅದಂದರೆ ಭಾರಿ ಇಷ್ಟ. ನಿನ್ನೆದು ಖಾಲಿ ಆಯಿತು, ಹಾಗೆ ಇವತ್ತು ಮಾಡಲಿಕ್ಕೆ ಹೇಳಿತು. ಮತ್ತು ಅದು ನಿನ್ನೆದೆ ಮೆಣಸುಕಾಯಿ, ಇದನ್ನು ಇನ್ನೂ ಸಹ ಇಡಬಹುದು, ಅಪ್ಪನಿಗೆ ಇಷ್ಟ ಅಲ್ಲ. ಹಾಗೆ ಉಂಟು ಇನ್ನೂ ಕೂಡ, ನಾನು ಸ್ವಲ್ಪವೇ ತಿನ್ನೋದು. ಹಾಗೆ ಒಂದು ಇದರ ಸಾರಿದ್ರೆ ಸಾಕು ಊಟ ಮಾಡಲಿಕ್ಕೆ. 1 ಗಂಟೆದು ಚಹಾ ಕುಡಿತಾ ಇದ್ದೇವೆ. ಇವರಿಗೆಲ್ಲರಿಗೆ ಸಹ ರಸ್ಕ್ ಹಾಕಿ ಆಯಿತು. ನನಗೆ ತಿಂಡಿ ಅಂತ ಇಷ್ಟ ಇಲ್ಲ, ಹಾಗಾಗಿ ನಾನು ಬೆಳಿಗ್ಗೆ ಪಲಾವ್ ತಿಂತಿದ್ದೀನಿ. ನನಗೆ ಪಲಾವಿಗೆ ತುಂಬ ತರಕಾರಿ ಹಾಕಿ ತಿನ್ನೋದ್ರಿಂದ ತುಂಬ ಇಷ್ಟ. ಹಾಗೆ ಇದು ಬೆಳಿಗ್ಗೆದು, ಇದು ಎಷ್ಟೊತ್ತಿಗೆ ಕೊಟ್ಟರು ತಿಂತೇನೆ ನಾನು. ಚಹಾ ಕುಡ್ದಾಯಿತು. ಚಹಾ ಕುಡಿದು ಒಂದು ಸ್ವಲ್ಪ ಕೆಲಸ ಇರ್ತದಲ್ಲ ಮಿಕ್ಸಿಗೆ, ತೋಟಕ್ಕೆ ಬಂದಿದ್ದೇನೆ. ಹುಲ್ಲು ಮಾಡಿ ಹೋಗುವ. ಈಗ ನಾನು ಅದು ಮೊನ್ನೆ ಎಲ್ಲ ಹೋಗ್ತಿದ್ದೆಲ್ಲ ಒಣಗಿದ್ದ ಹುಲ್ಲಿರುವಲ್ಲಿ, ಅಲ್ಲಿದು ಆಯಿತು ಕೆಲಸ ಎಲ್ಲ, ಅಲ್ಲಿದು ಕ್ಲಿಯರ್ ಆಯಿತು. ಹಾಗೆ ಇನ್ನು ಆ ಪೋರ್ಷನ್ನಿಗೆ ಮಣ್ಣು ಹಾಕಲಿಕ್ಕೆ ಉಂಟು. ಯಾವಾಗದಿಂದ ಅಂತ ಗೊತ್ತಿಲ್ಲ, ಏಪ್ರಿಲಲ್ಲಿ ತಿಂಗಳಲ್ಲಿ ಮಾಡೋದು ಅಂತ ಅವತ್ತಿಂದ ಪ್ಲ್ಯಾನಿಂಗ್ ಆಗ್ತಾ ಉಂಟು. ಅಪ್ಪ ಮತ್ತು ಗಣಿದು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಿದು ನನ್ನ ವರ್ಕ್ ಮುಗ್ದಿದೆ, ಇನ್ನು ಮಣ್ಣು ಹಾಕ್ಬೋದು. ಯಾಕಂದರೆ ಮಣ್ಣು ಹಾಕಿದರೆ ಹುಲ್ಲು ವೇಸ್ಟ್ ಆಗ್ತದಲ್ಲ ಅಂಥೇಳಿ ಅಲ್ಲಿ ಅರ್ಜೆಂಟಲ್ಲಿ ಯಾವಾಗಲೂ ಅಲ್ಲೇ ಹೋಗಿ ಹುಲ್ಲು ಹಿರಿತಿದ್ದದ್ದು. ಹಾಗೆ ಅಲ್ಲಿ ಕೆಲಸ ಮುಗೀತು. ಈಗ ಹಸಿರು ಹುಲ್ಲಿರುವಲ್ಲಿ ಹಿರಿತಿದ್ದೇನೆ. ನಿನ್ನೆ ಇಲ್ಲಿ ಹಿರಿದಿದ್ದೇನೆ. ಮತ್ತು ಇಲ್ಲಿ ಹೋಗಲಿಕ್ಕೆ ಸಹ ಕಷ್ಟ. ಇದು ತೋಟಕ್ಕೆ ಹೋಗುವ ದಾರಿ ಕೂರ ನೋಡಿ ಆಟಾಡ್ತಿದ್ದಾನೆ. ಇಲ್ಲಿ ಸೈಡಲ್ಲೆಲ್ಲ ಹುಲ್ಲುಂಟಲ್ಲ ತುಂಬ, ಅದನ್ನು ಕ್ಲೀನ್ ಮಾಡಿ ಬಿಡುವ ಅಂತ. ಟಿಂಕಿ ಏನನ್ನ ಬಂದದ್ದು? ಕೂರಂದು ವಾಟರ್ ಥೆರಪಿ ಆಯಿತು. ಇವನೊಬ್ಬ ಎಂತ ಮಾಡೋದು ಕೂರ?
ಎಂತ ಮಾಡೋದು ಹಾಂ ರಿಚ್ಚ ಸ್ವಲ್ಪ ಆಯಿತು ನಂದು ಸ್ವಲ್ಪ ಆಗುವಷ್ಟರಲ್ಲಿ ಮೋಡ ಕೂಡ ಮೋಡಾಗಿ ಕತ್ಲೆ ಆಯಿತು. ಆಚೆ ಸೈಡಿಂದ ಗುಡುಗು ಕೂಡ ಜೋರು ಕೇಳ್ತಾ ಉಂಟು. ನನಗೆ ಒಂದೆರಡು ಹನಿ ಕೂಡ ಬಿದ್ದು ಕೂಡ ಆಯಿತು. ಎಷ್ಟೊತ್ತಿಗೆ ಮಳೆ ಬರ್ತದೆ ಅಂತಂತ ಹೇಳಲಿಕ್ಕಾಗೋದಿಲ್ಲ. 5 ನಿಮಿಷದಲ್ಲಿ ವೆದರ್ ಚೇಂಜ್ ಆಯಿತು. ನಾನು ಬರುವಾಗ ಒಳ್ಳೆ ಬಿಸಿಲಿತ್ತು, ಈಗ ಕತ್ಲಾಗಿದೆ. ನಿಮಗಷ್ಟು ಗೊತ್ತಾಗಲಿಕ್ಕಿಲ್ಲ, ಯಾಕಂದರೆ ನೋಡಿ ಇದು ಕತ್ತಲೆ ಉಂಟು. ಈ ಸೈಡಂತೂ ಕತ್ತಲೆ ಆಗಿದೆ. ಗುಡುಗು ಕೂಡ ಕೇಳ್ತುಂಟು ನಮ್ಮ ಸುಬ್ರಹ್ಮಣ್ಯ ಸೈಡಿಂದ. ಭಯಂಕರ ಸೆಕೆ ಅಲ್ಲ. ಟಿಂಕಿದು ಸ್ನಾನ ಕೂಡ ಆಯಿತು. ಹೊಳೆಲೋಗಿ ಅರ್ಧಂಬರ್ಧ ಮುಳುಗಿ ಬಂದಿದ್ದಾನೆ. ಇವ ಹೋಗಲಿಲ್ಲ ಕೂರ. ಆಯಿತಾ ಸ್ನಾನ ಆಯಿತು ಟಿಂಕಿ? ಆಯಿತು. ಭಾರಿ ಖುಷಿ ಆಗ್ತದೆ ಇಬ್ಬರಿಗೆ ಸಹ. ಟಿಂಕಿ ಜಾಸ್ತಿ ಆಟ ಆಡಿದ್ರೆ ನನಗೆ ಭಯ ಆಗೋದು, ಯಾಕಂದರೆ ಪ್ರಾಯ ಆಯ್ತಲ್ಲ ಅಂತೇಳಿ. ಅವತ್ತೊಂದು ನಾಯಿ ಟಿಂಕಿ ಥರನೇ ಇತ್ತು. ಅವನು ಊಟ ಮಾಡಿ ಎಲ್ಲ ತುಂಬ ತೋರಾಗಿದ್ದ. ಅವ ಹೀಗೆ ರಾತ್ರಿ ಊಟ ಮಾಡಿ ಕೂತಲ್ಲೇ ತೀರಿ ಹೋಗಿದ್ದಾನೆ. ಬೆಳಿಗ್ಗೆ ನೋಡುವಾಗ ಊಟ ಮಾಡಿ ಅವನ ತಟ್ಟೆ ಹತ್ರನೇ ಉದ್ದಕ್ಕೆ ಕೂತಿದ್ದಾನೆ. ನನಗೆ ಶಾಕ್ ಆಗಿತ್ತು. ಅಂದರೆ ಊಟ ಹಾಕಿ ಜಾಸ್ತಿಯಾಗಿ ಎಂತಂತ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಅದು ಅಂತಲೇ ಅಂದ್ಕೊಂಡದ್ದು ನಾವೆಲ್ಲ. ಅದಕ್ಕೆ ಹೆದರಿಕೆ ಆಗೋದು ನನಗೆ ನಾಯಿಗಳದ್ದು. ಜಾಸ್ತಿ ದಪ್ಪ ಆದರೆ ಎಂತಾದರೂ ಹೆದರಿಕೆ, ಎಂತಾದರೂ ಪ್ರಾಬ್ಲಮ್ ಆಗ್ತದ ಅಂತೇಳಿ. ಇದೊಂದು ಕಟ ಆಯಿತು. ಹೀಗೆ ಸರೌಂಡಿಂಗಲ್ಲಿ ಹಿರಿದೆ. ಸ್ವಲ್ಪ ಅಡಿಕೆ ಸಹ ಸಿಕ್ಕಿತು ನೋಡಿ. ನಾವು ಹೆಕ್ಕುವಾಗ ಬಾಕಿಯಾದ ಅಡಿಕೆ ಈ ಥರ ಸಿಕ್ಕೋದು ಹುಲ್ಲಿರಿವಾಗ. ಅದಕ್ಕೆ ಸಹ ನೋಡಿ ಮೊಳಕೆ ಎಲ್ಲ ಬಂದಿದೆ, ಗಿಡ ಆಗಲಿಕ್ಕೆ ರೆಡಿಯಾಗಿದೆ. ಕೊಂಡೋಗುವ ಇದನ್ನೇನು. ಇನ್ನೊಂದು 3 ಅಡಿಕೆ ಉಂಟು ಇಲ್ಲಿ. ಇದು ಲಾಸ್ಟಿಗೆ ತೆಗೆದ ಅಡಿಕೆ ಕಾಣ್ತದೆ, ಅದಕ್ಕೆ ಮೊಳಕೆ ಬರಲಿಲ್ಲ. ಕಜ್ಜು ಯಾರು ಕಳ್ಳ ಅದು? ಕಜ್ಜು ಏನು ಮಾಡೋದಣ್ಣ? ಮಳೆ ಬರ್ತದೆ ಹೋಗ್ಲಿಕ್ಕೆ ಉಂಟು ಆಟ ಆಡಲಿಕ್ಕೆ. ಕಜ್ಜು ಅವನಿಗೆ ಹೆದರಿಕೆ. ಟಿಂಕಿ ಕೂರನವರು ಓಡಾಡ್ತಿದ್ದಾರೆ ಮಳೆಗೆ. ಮಳೆ ಬರಲಿಕ್ಕೆ ಶುರುವಾಯಿತು. ಒಂದೊಂದು ಹನಿ ಬೀಳ್ತಾ ಉಂಟು. ಹಕ್ಕಿಗಳು ಸಹ ಎಲ್ಲರೂ ಸಹ ಅಲರ್ಟ್ ಆಗಿದ್ದಾರೆ. ಮಳೆ ಬಂತು, ಎಲ್ಲರೂ ಸಹ ಮನೆಗೆ ಹೋಗುವ ಅಂಥೇಳಿ ಎಲ್ಲರೂ ಸಹ ಮಾತಾಡ್ತಾ ಇದ್ದಾರೆ. ಶಂಭು ಆಯಿತಾ? ಡ್ಯೂಟಿ ಆಯಿತಾ? ಈಗ ಇಲ್ಲಿ ತಮ್ಮ ಕಾಯೋದು. ಕಜ್ಜು ಬಾ. ಮಳೆ ಅಂತ ಹೇಳಿದರೆ ಅವನಿಗೆ ಭಯ ಸ್ವಲ್ಪ. ಸಿಪ್ಪೆ ಅಪ್ಪ ಒಣಗಿಸ್ಲಿಕ್ಕಾಗಿದ್ದಾರೆ. ಮೊನ್ನೆಯಿಂದ ಮಳೆ ಬಂದು ಒದ್ದಾಗ್ತಾಯಿತ್ತು. ಹಾಗೆ ಇಲ್ಲಿ ಒಣಗಿಸ್ಲಿಕ್ಕೆ ಟರ್ಪಲ್ಲೆಲ್ಲ ಹಾಕಿದ್ದು. ಮಳೆ ಬರಲಿಲ್ಲ ಅಂತ. ಮಳೆ ಎಲ್ಲಿ ಹೋಯ್ತು ಅನ್ನೋ ಗೊತ್ತಿಲ್ಲ. ಒಂದು ಸೈಡಲ್ಲಿ ಹೇಗೆ ಆಯ್ತಂದರೆ ಕತ್ಲಾಗಿ ಮಳೆ ಬರ್ತದೆ ಹಾಗೆ ಇತ್ತು. ಕಜ್ಜು ಮಳೆ ಬರಲಿಲ್ಲ, ನಿಂಗೆ ಹೆದರಿಕೆ ಆಗ್ತದೆ ಅಂತ ಹೇಳಿ ಬರಲಿಲ್ವಾ ಅಂತ ಅಲ್ಲ ಕಜ್ಜು? ಹೇಳಿ ಕಜ್ಜು ನೋಡಿ. ಈಗ ಸಂಜೆ ಆಗುವಾಗ ಅವನು ಹೊರಡಲಿಕ್ಕೆ ಶುರು ಮಾಡೋದು. ಎಲ್ಲಿಯಾದರೂ ಹೋಗುವ ಅಂತ. ನಾನು ಎಲ್ಲಿ ಹೋಗ್ತೇನೆ ಹಿಂದೆಂದಲೇ ಸೀದಾ ಎಲ್ಲಿ ಹೋಗ್ತೇನೆ ಅಲ್ಲಿ ಬರೋದು ಒಟ್ಟಿಗೆ. ಗುರು 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 ಮಾಡ್ಕೊಂಡು. ಎಲ್ಲಿಗೆ ಕಜ್ಜು? ದೂರ ಕಜ್ಜು. ಎಲ್ಲ ಈ ಮಲ್ಬೇರಿ ಇರ್ತದೆ ಇಡೀ ಇದರಲ್ಲಿ, ಕೊಂಬೆಯಲ್ಲೆಲ್ಲ ಸಹ ಇರ್ತದೆ ಆಯಿತು. ಒಂದು ಗೆಲ್ಲಲ್ಲಿ ಪೂರ್ತಿ ಇರ್ತದೆ. ನಾನು ವೀಡಿಯೋದಲ್ಲೆಲ್ಲ ನೋಡುವಾಗ ಅದೆಲ್ಲ ಕೆಂಪು ಕೆಂಪಾಗಿರ್ತದೆ. ನಮ್ಮದು ಹೇಗೆ ಗೊತ್ತುಂಟ, ಹೀಗಿರ್ತದೆ. ಚೂರು ರೆಡ್ಡಾಗಿ ಮತ್ತು ಕಪ್ಪಾಗ್ತದೆ ಆಯಿತಾ. ಅಂದರೆ ಹಣ್ಣಾಗಿ ಚೆಂದ ಕೆಂಪಾಗಿ ಹಣ್ಣಾಗೋದು. ಆದರೆ ಅವ್ರು ಹೇಗೆ ಗೊತ್ತುಂಟ, ಅವ್ರದ್ರಲ್ಲಿ ಎಲ್ಲ ಕೆಂಪೇ ಇರ್ತದೆ ಅಂತ ನಾನು ರೀಲ್ಸಲ್ಲೆಲ್ಲ ನೋಡ್ತೇನೆ. ಹೀಗೆ ಕೆಂಪು 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 ಇರ್ತದೆ. ನಮ್ಮಲ್ಲಿ ಹಾಗೆ ಆಗೋದಿಲ್ಲ ಮಾತ್ರ. ನಮ್ಮಲ್ಲಿ ಎಂತಂತ ಗೊತ್ತಿಲ್ಲ, ಅದಕ್ಕೆ ಗೊಬ್ಬರ ಸಾಕಾಗೋದಿಲ್ವ ಎಂತ ಅಂತ. ಆದರೆ ಅದು ಸಿಹಿ ಇರ್ತದೆ, ಸುಮಾರಾಗೋದಿಲ್ಲ ಮಾತ್ರ. ಜಾಸ್ತಿ ಆಗಲಿಕ್ಕೆ ಎಂತ ಮಾಡಬೇಕು ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಆದರೆ 1, 2 ಅಷ್ಟೇ ಸಿಗೋದು ನಮಗೆ ತಿನ್ನಲಿಕ್ಕೆ. ಅಜ್ಜು ಎಂತ ಮಾಡೋದು? ಗುರು 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 ಮಾಡ್ತಾ ಸುತ್ತಾ ಇರ್ತಾನೆ. ಅಕ್ಕ ನಾಯಿ ಬೊಗಳ್ತುಂಟು. ಹೋಗು, ಯಾರು ಬಂದ್ರು ಅಂತ ನೋಡು ಕಜ್ಜು. ಹೋಗು ನೋಡಿ, ಯಾರೋ ಬಂದರು. ಕಜ್ಜು ಯಾರು ಬಂದದ್ದು? ಯಾರು ಗೊತ್ತಿಲ್ವಾ?
ಹೋಗಲಿ ಅವರು. ನಮ್ಮ ಕಾಜು ಎಂಥ ಹೊರಗಿದ್ದು ಫುಡ್ ತಿಂತಿರಲಿಲ್ಲ. ಇವಾಗ ನೋಡಿ, ಇವಾಗ ಹುರಿ ಅಕ್ಕಿ ತಿನ್ನೋದು. ಇದು ಮೊನ್ನೆ ಗಣಿ ಚರ್ಮುರಿ ಮಾಡುವ ಅಂತ ತಂದರೆ 2 ಸಲ ಮಾಡಿದರು. ಆವಾಗ ಸಹ ಅವನು ತಿಂತಾ ಇದ್ದ ಆಯಿತಾ. ನಾನು ಅಂದ್ಕೊಂಡೆ ಮಸಾಲೆಗೆ ಅಥವಾ ಎಂತಕ್ಕಾದ್ರೂ ಇರ್ಬೋದು ಅಂತ. ನೋಡಿದರೆ ಇವಾಗ ಹೀಗೆ ತಿಂತಿದ್ದಾನೆ. ಕಾಜು ಭಾರಿ ಇಷ್ಟ ಆಯಿತು ನಿಮಗೆ? ಫಸ್ಟ್ ಟೈಮ್ ನಮ್ಮ ಬೇರೆ ಯಾವ ಬೆಕ್ಕುಗಳು ಸಹ ಈ ಹುರಿ ಅಕ್ಕಿ ತಿನ್ನಲಿಲ್ಲ ಆಯಿತಾ ಇಲ್ಲಿ ತನಕ ಸಹ. ಇವಾಗ ಹೊಸತ್ತು ಶುರು ಮಾಡಿದ್ದಾನೆ ಇವತ್ತು. ಮುಖದಲ್ಲೆಲ್ಲ ಅಂಟಿಸ್ಕೊಂಡು ಕೂತಿದ್ದಾನೆ. ನಾನು ಬರುವಾಗ ಓಪನ್ ಕೂಡ ಅವನೇ ಮಾಡಿದ್ದಾನೆ ಪ್ಯಾಕೆಟಿಂದ. ಸ್ವಲ್ಪ ಇತ್ತು, ಅದನ್ನು ಇವನಿಗೆ ಹಾಗೆ ಖಾಲಿ ಮಾಡಬೇಕಷ್ಟೇ. ಸ್ವಲ್ಪ ಎಂತ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ. ಅಂತೂ ನಮ್ಮ ಕಜ್ಜೋ ಒಂದು ತಿಂಡಿ ತಿನ್ನಲಿಕ್ಕೆ ಶುರು ಮಾಡಿದ್ದಾನೆ. ಬೇರೆ ರಸ್ಕ್ ಆಗಲಿ, ಮಿಕ್ಸರ್, ಖಾರ ಕಡ್ಡಿದ್ದು ಯಾವುದು ಬೇಡ. ಈ ಸುಮಾರು ಹಾಕಿದ್ದೆ ನೋಡಿ, ತಿಂದು 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 ಖಾಲಿ ಮಾಡಿದ್ದೇನೆ. ಕ್ಯೂಟ್ ಕಜ್ಜು.